ನನ್ಗೂ ನಿಮ್ ತರ ಒಬ್ರೇ ಬದುಕ್ಬೇಕು ಅಂತ ತುಂಬಾ ಆಸೆ. ನೀವು ಒಬ್ರೇ ಫ್ಯಾಮಿಲಿ ನೆನಪಾಗಲ್ಲ. ಎಲ್ರಿಗೂ ನಮಸ್ಕಾರ. ಹೋಪ್ ನೀವೆಲ್ಲ ಸೂಪರ್ ಆಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಟು ನನ್ನ ಚಾನಲ್ಗೆ ಕರ್ಲಿ ವರ್ಲ್ಡ್ಸ್ 26 ಯೂಟ್ಯೂಬ್ ಚಾನಲ್. ನನ್ನ ಹೆಸರು ರಂಜಿತಾ ಪ್ರಕಾಶ್. ನಾನು ಫುಲ್ ಟೈಮ್ ಕಾಂಟೆಂಟ್ ಕ್ರಿಯೇಟರ್, ಯೂಟ್ಯೂಬರ್, ಮ್ಯಾನಿಫೆಸ್ಟೇಷನ್ ಕೋಚ್, ಹಾಗೆ ಹೋಪುನಪುನೋ ಹೀಲರ್ ಕೂಡ. ಸೊ ನಿಮ್ಗೆ ನನ್ನ ಜೊತೆ 1-to-1 ಸೆಷನ್ಸ್ ಎಲ್ಲ ತಗೋಬೇಕು ಅಂತ ಇಂಟ್ರೆಸ್ಟ್ ಇದ್ದಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ, ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನನ್ನ ಮೇಲ್ ಐ ಡಿನ ಮೆನ್ಷನ್ ಮಾಡಿರ್ತೀನಿ. ಅಲ್ಲಿ ಹೋಗಿ ನಿಮ್ಗೆ ಇಂಟ್ರೆಸ್ಟ್ ಇದ್ದಲ್ಲಿ ಮಾತ್ರನೇ ನನಗೆ ಮೇಲ್ನ ಕಳ್ಸಿದ್ರೆ ನಾನು ನಿಮ್ಗೆ ಕಂಪ್ಲೀಟ್ ಕೋರ್ಸ್ ಡೀಟೇಲ್ಸ್ ನ ಕಳ್ಸಿಕೊಡ್ತೀನಿ. ಅಂಡ್ ನನ್ನ ಚಾನಲ್ಗೆ ಆಲ್ರೆಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿದ್ರೆ ಥ್ಯಾಂಕ್ ಯು ಸೋ ಮಚ್. ಹೊಸಬ್ರಾಗಿದ್ರೆ ನನ್ನ ಚಾನಲ್ಗೆ ನಿಮ್ಗೆ ವೆಲ್ಕಮ್, ಆಯ್ತಾ? ಸೊ ತುಂಬಾ ಜನ ಹೊಸಬ್ರು ಬಂದಾಗ ಮೆನ್ಷನ್ ಮಾಡ್ತೀರಾ ಯುವರ್ ನ್ಯೂ ಸಬ್ಸ್ಕ್ರೈಬರ್ ಅಂತ. ತುಂಬಾ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್, ಆಯ್ತಾ? ಸೊ ಎಸ್, ಇವತ್ತಿನ ವಿಡಿಯೋ ಕೂಡ ಶುರು ಮಾಡೋಣ. ನೀವು ಆಲ್ರೆಡಿ ತಮ್ಮನೆಲ್ಲ ನೋಡ್ಕೊಂಡ್ ಬಂದಿದ್ದೀರಾ. ನಾನು ಯಾವಾಗ ಯೂಟ್ಯೂಬ್ ಚಾನಲ್ ನ ಸ್ಟಾರ್ಟ್ ಮಾಡಿದ್ನೋ ಅವತ್ತಿಂದ ತುಂಬಾ ಜನ ಈ ಪ್ರಶ್ನೆ ನನ್ನನ್ನ ಕೇಳ್ತಾನೆ ಇದ್ದೀರಾ. ಸೊ ಹೆಂಗಿರುತ್ತೆ ಲಿವಿಂಗ್ ಅಲೋನ್ ಲೈಫು, ಚಾಲೆಂಜಸ್ ಏನಿರುತ್ತೆ, ನೀವೇನ್ ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ, ಈ ತರ ಸಾಕಷ್ಟು ವಿಚಾರಗಳನ್ನ ನೀವು ನನ್ನ ಬ್ಯಾಕ್ ಟು ಬ್ಯಾಕ್ ಕೇಳಿದ್ದುಂಟು. ಇವತ್ತು ಕೂಡ ಕೇಳೋರಿದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿ ಆಗಿರ್ಬೋದು ಅಥವಾ ಯೂಟ್ಯೂಬ್ ಅಲ್ಲಿ ಕೂಡ ಆಗಿರ್ಬೋದು. ಇವತ್ತು ಆ ಪ್ರಶ್ನೆಗೆ ಆನ್ಸರ್ ಮಾಡೋಣ, ಶುರು ಮಾಡೋಣ. ಸೊ ನನ್ನ ಏನೆಲ್ಲ ಎಕ್ಸ್ಪೀರಿಯನ್ಸ್ ಇದೆ ಲಿವಿಂಗ್ ಅಲೋನ್ ಲೈಫ್ ನ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ 5 years ಆಗಿದೆ. 4.5 years ನಡೀತದೆ. ಸೊ ಹೆಂಗೆ ಈ ಲೈಫ್ ಹೆಂಗಿರುತ್ತೆ, ಇವಾಗ ನೀವು ಒಬ್ಬರೇ ಬದುಕ್ಬೇಕು ಅಂತ ನನ್ನ ತುಂಬಾ ಜನ ಸಜೆಷನ್ಸ್ ಎಲ್ಲ ಕೇಳ್ತಿರ್ತೀರಾ. ಸೊ ಅಂತವ್ರಿಗೆ ಈ ವಿಡಿಯೋ ಡೆಫಿನೆಟ್ಲಿ ಹೆಲ್ಪ್ ಮಾಡುತ್ತೆ. ಸೊ ವಿಡಿಯೋನ ದಯವಿಟ್ಟು ಮಧ್ಯದಲ್ಲಿ ಸ್ಕಿಪ್ ಮಾಡ್ಕೊಂಡ್ರೆ ಇನ್ಫಾರ್ಮೇಶನ್ ಅರ್ಧಂಬರ್ಧಂ ಸಿಗುತ್ತೆ. ಹಾಗಾಗಿ ಪೂರ್ತಿ ವಿಡಿಯೋ ನೋಡಿ ಅಂತ ಕೇಳ್ಕೊಂತೀನಿ. ನನ್ಗೇನೆಲ್ಲ ಎಕ್ಸ್ಪೀರಿಯನ್ಸ್ ಆಗಿದೆ ಅಂಡ್ ನಾನ್ ಯಾವ ತರ ಮೈಂಡ್ ಸೆಟ್ ಅಲ್ಲಿ ಬದುಕ್ತಿದ್ದೀನಿ ಇವೆಲ್ಲವನ್ನು ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂತೀನಿ. ಸೊ ಫಸ್ಟ್ ತುಂಬಾ ಜನ ಕೇಳೋದು, ನಿಮ್ಗೆ ಫ್ಯಾಮಿಲಿ ಇಲ್ವಾ ಅಂತ ತುಂಬಾ ಜನ ಕೇಳಿದಿರಾ. ನನಗೆ ಫ್ಯಾಮಿಲಿ ಇದೆ. ಮತ್ತೆ ನಿಮ್ಮ ಅಮ್ಮನ್ ತೋರಿಸಿ, ನಿಮ್ಮ ಅಪ್ಪನ್ ತೋರಿಸಿ, ಎಲ್ಲಿದ್ದಾರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್, ಈ ತರದೆಲ್ಲ ತುಂಬಾ ಕ್ವಶನ್ಸ್ ಬರ್ತಾನೆ ಇರುತ್ತೆ. ಸೊ ನಾನು ಒಬ್ಳೆ ಬದುಕ್ತಿರೋದು ಅಂಡ್ ನಾನು ನಮ್ಮ ಫ್ಯಾಮಿಲಿಯಿಂದ ಸಪರೇಟ್ ಆಗಿದ್ದೀನಿ. ಅಂಡ್ ನಂಗೆ ಅಮ್ಮ ಇದ್ದಾರೆ, ಅಪ್ಪ ಇಲ್ಲ. ಸೊ ನನಗೆ ಒಬ್ರು ಬ್ರದರ್ ಕೂಡ ಇದ್ದಾರೆ, ಈಸ್ ಮ್ಯಾರಿಡ್, 2 ಮಕ್ಳಿದ್ದಾರೆ. ಓಕೆನಾ? ಅವ್ರನ್ನ ತೋರ್ಸ್ಬೇಕು ಅಂತ ಹೇಳೋದಾದ್ರೆ ಅವ್ರ ಪರ್ಮಿಷನ್ ನಂಗೆ ಬೇಕಾಗುತ್ತೆ. ಸೊ ನಾವಿಬ್ರು ಕನೆಕ್ಟೆಡ್ ಆಗಿಲ್ಲ. ಸೊ ಹಾಗಾಗಿ ಪರ್ಮಿಷನ್ ಎಲ್ಲ ಅವ್ರನ್ನೆಲ್ಲ ಸೋಷಿಯಲ್ ಮೀಡಿಯಾ ಮುಂದೆ ತೋರ್ಸಕ್ ಆಗಲ್ಲ. ಹೋಪ್ ನಿಮ್ಗೆ ಅರ್ಥ ಮಾಡ್ಕೊಂತೀರಾ ಅಂತ ಅನ್ಕೊಂಡಿದ್ದೀನಿ. ಓಕೆನಾ? ಸೊ ನೀವೇನ್ ಸೋಷಿಯಲ್ ಮೀಡಿಯಾದೆಲ್ಲ ನೋಡ್ತಿರಲ್ಲ ಎಲ್ಲಾನು ಅಷ್ಟೊಂದು ಈಸಿಯಾಗೂ ಇರಲ್ಲ, ಅಥವಾ ತೀರಾ ಕಷ್ಟನೂ ಇರಲ್ಲ, ಅಥವಾ ಎಲ್ಲಾನು ತುಂಬಾ ರಿಯಲ್ ಆಗೂ ಇರಲ್ಲ. ಕೆಲವೊಂದ್ಸಲ ಕೆಲವೊಂದು ವೇರಿಯೇಷನ್ಸ್ ನ ಮಾಡ್ಬೇಕಾಗುತ್ತೆ ಫಾರ್ XYZ ರೀಸನ್ ಆಗಿರ್ಬೋದು. ಅಂಡ್ ಕೆಲವ್ರು ತೋರಿಸ್ತಾರಲ್ಲ, ವಾವ್ ಇಟ್ಸ್ ವೆರಿ ಬ್ಯೂಟಿಫುಲ್, ಹಂಗೆ ಹಿಂಗೆ ಅಂತ. ಹಂಗೇನಿಲ್ಲ. ಇಲ್ಲಿ ನಾನು ಕಂಪ್ಲೀಟ್ಲಿ ನಿಮ್ಗೆ ಒಂದು ರಿಯಲ್ ಪಿಕ್ಚರ್ಸ್ ನ ತೋರ್ಸಕ್ಕೆ ಅಥವಾ ಹೇಳಕ್ಕೆ ಕೂತಿರೋದು. ಓಕೆನಾ? ಫ್ರೀಡಮ್ ಕಮ್ಸ್ ವಿತ್ ರೆಸ್ಪಾನ್ಸಿಬಿಲಿಟಿ. ಓಕೆನಾ? ಅಂದ್ರೆ ರೆಸ್ಪಾನ್ಸಿಬಿಲಿಟಿ, ಫ್ರೀಡಮು ಇರುತ್ತೆ, ನಿಮ್ಗೆ ರೆಸ್ಪಾನ್ಸಿಬಲ್ ಆಗು ಇರ್ಬೇಕಾಗಿ ಬರುತ್ತೆ ಇಲ್ಲಿ. ಸೊ ಅಂದ್ರೆ ನಿಮ್ಮ ಬಿಲ್ಸ್ ನ ಪೇ ಮಾಡ್ಕೋಬೇಕು. ಯಾರು ಬಂದು ನಿನ್ ಡಿಸಿಷನ್ ನ ತಪ್ಪು ಸರಿ ಅಥವಾ ನೀನ್ ತಗೋಬಾರ್ದು ಡಿಸಿಷನ್ ಅಂತ ಯಾರು ಹೇಳೋರು ಇರಲ್ಲ. ಅದು ಒಂಥರ ಖುಷಿ ಕೊಡ್ಬೋದು ಕೆಲವ್ರಿಗೆ, ಅಥವಾ ಕೆಲವ್ರಿಗೆ ನಿರ್ಧಾರ ತಗೊಳ್ಳೋ ಅಂತಹ ಏನಂತ ಡಿಸಿಷನ್ ಮೇಕಿಂಗ್ ಸ್ಕಿಲ್ಸ್ ಅಷ್ಟೊಂದಿರಲ್ಲ. ಅದು ಮೇ ಬಿ ಎಫೆಕ್ಟ್ ಆಗಬಹುದೇನೋ. ನೀವೇ ಅಡಿಗೆ ಮಾಡ್ಕೊಂತೀರಾ, ಕ್ಲೀನಿಂಗ್ ಮಾಡ್ಕೊಂತೀರಾ, ಇದ್ರ ಜೊತೆಗೆ ನೀವು ಮನಿ ಮ್ಯಾನೇಜ್ ಮಾಡೋದನ್ನು ಕೂಡ ಕಲಿತಾ ಹೋಗ್ತೀರಾ. ಅಂದ್ರೆ ಇವಾಗ ಹೇಳದ್ನಲ್ಲ, ಫ್ರೀಡಮು ಇದೆ, ಎಂಜಾಯ್ ಮಾಡ್ತಿದ್ದೀರಾ, ರೆಸ್ಪಾನ್ಸಿಬಿಲಿಟಿನೂ ಇದೆ. ಅಂದ್ರೆ ಮನಿ ಮ್ಯಾನೇಜ್ಮೆಂಟ್ ನ ನೀವು ಕಲಿಲೇಬೇಕು. ನಾಳೆ ಯಾರನ್ನೂ ನಂಬ್ಕೊಂಡು ಕುತ್ಕೊಳಕ್ ಆಗಲ್ಲ. ಸೊ ಇಷ್ಟು ವಿಚಾರಗಳನ್ನ ನಿಮ್ಗೋಸ್ಕರ ನೀವು ಮಾಡ್ಕೊಂತೀರಾ. ಮನೇಲಿ ನೀವು ಫ್ಯಾಮಿಲಿ ಜೊತೆ ಇದ್ದಾಗ ಅವ್ರು ಬಂದು ಹೇಳ್ತಾರೆ, ಇವ್ರು ಬಂದು ಹೇಳ್ತಾರೆ, ಹಿಂಗಿರು ಹಂಗಿರು, ಮನೆ ಹಂಗಿಟ್ಕೊ ಅಂತ. ಬಟ್ ಇಲ್ಲ, ಆ ತರದ್ ಏನಿರಲ್ಲ. ಫ್ರೀಡಮ್ ಕಮ್ಸ್ ವಿತ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ಬೋದು. ಸೊ ಈ ಎಲ್ಲಾ ವಿಚಾರಗಳು ಇದ್ರಲ್ಲಿ ಇನ್ಕ್ಲೂಡ್ ಮಾಡ್ಬೋದು. ಇದನ್ನ ನಾನು ಅಫ್ಕೋರ್ಸ್ ಎಂಜಾಯ್ ಮಾಡ್ತಿದ್ದೀನಿ ಅಂಡ್ ರೆಸ್ಪಾನ್ಸಿಬಿಲಿಟಿ ಕೂಡ ನನಗೂ ಹಂಗೆ ಇದೆ. ನೆಕ್ಸ್ಟ್ ಬಂದು ಡೆಫಿನೆಟ್ಲಿ ನಿಮ್ಗೆ ಲೋನ್ಲಿನೆಸ್ ಇರುತ್ತೆ. ನನ್ನನ್ನ ಕೇಳೋದಾದ್ರೆ ನನಗೆ 10% ಲೋನ್ಲಿನೆಸ್ ಸಮಟೈಮ್ಸ್ ಬರುತ್ತೆ. ಇನ್ ಮಿಕ್ಕಿ ಟೈಮಲ್ಲೆಲ್ಲ ನಾನು ತುಂಬಾ ಆರಾಮಾಗಿ ಎಂಜಾಯ್ ಮಾಡ್ತೀನಿ. ಸ್ಪೆಷಲಿ ಯಾವಾಗ ಅಂದ್ರೆ ಈ ಹಬ್ಬಗಳಿದ್ದಾಗ, ಅಥವಾ ಯಾವ್ದಾದ್ರು ಫ್ಯಾಮಿಲಿ ನ್ಯೂ ಇಯರ್ಗಳು ಬಂದಾಗ, ಯಾವ್ದಾದ್ರು ಪೂಜೆ ಅಥವಾ ಬೇರೆ ಫ್ಯಾಮಿಲೀಸ್ನೆಲ್ಲ ನೋಡಿದಾಗ ಡೆಫಿನೆಟ್ಲಿ ನಂಗೂ ಒಂದು ಸ್ವಲ್ಪ ಅನ್ಸುತ್ತೆ, ಆಯ್ತಾ? ಆದ್ರೆ ನಾನು ಚಿಕ್ಕ ವಯಸ್ಸಿಂದ ಬೆಳ್ಕೊಂಬಂದಿರೋ ನನ್ನ ಬೆಳವಣಿಗೆ ಅಥವಾ ನನ್ನ ಹುಟ್ಟಿ ಬೆಳೆದಿದ್ದ ರೀತಿ ತುಂಬಾನೇ ಡಿಫ್ರೆಂಟ್ ಆಗಿರೋ ಕಾರಣ ಮೇ ಬಿ ನಿಮ್ಗಷ್ಟು ಅನ್ಸೋಷ್ಟು ನನ್ಗೆ ಅನ್ನಿಸ್ತಲೇ ಇರ್ಬೋದು. ಬಟ್ ಡೆಫಿನೆಟ್ಲಿ ನನಗೂ ಅನ್ಸುತ್ತೆ, ಹಬ್ಬಗಳು ಬಂದಾಗ ಫ್ಯಾಮಿಲಿ ಎಲ್ಲ ಇದ್ದಿದ್ರೆ ಚೆನ್ನಾಗಿರೋದಲ್ವಾ, ನಾವೆಲ್ಲ ಟೆಂಪಲ್ಸ್ಗೆಲ್ಲ ಹೋಗ್ಬೋದಾಗಿತ್ತಲ್ಲ ಅಂತ ನನಗೂ ತುಂಬಾನೇ ಅನ್ಸುತ್ತೆ. ನಾನು ಮನುಷ್ಯಳೆ. ಸೊ ಹಂಗಾಗಿ ಇದೊಂದು ನೀವು ಡೆಫಿನೆಟ್ಲಿ ಎಕ್ಸ್ಪೀರಿಯನ್ಸ್ ಮಾಡೇ ಮಾಡ್ತೀರಾ. ಇದು ನೀವು ಫ್ಯಾಮಿಲಿ ಜೊತೆ ಇದ್ರೂ ಮೇ ಬಿ ನಿಮ್ಗೆ ಕೆಲವೊಬ್ರಿಗೆ ಲೋನ್ಲಿನೆಸ್ ಫೀಲ್ ಆಗ್ತಿರ್ಬೋದು. ದೂರ ಇದ್ದಾಗೂ ಲೋನ್ಲಿನೆಸ್ ನ ನೀವು ಫೀಲ್ ಮಾಡ್ತಿರ್ಬೋದು. ನನ್ಗೇನ್ ಅನ್ಸುತ್ತೆ ಅಂದ್ರೆ, ನೀವು ಏನಾದ್ರು ಒಬ್ರೇ ಇರಕ್ಕೆ ಡಿಸೈಡ್ ಮಾಡಿದ್ರಿ ಅಂದ್ರೆ
ಅಟ್ಲೀಸ್ಟ್ ನಿಮ್ಗೋಸ್ಕರ ಅಂತ ನೀವು, ಅಥವಾ ನಿಮ್ಗೆ ಅಟ್ಲೀಸ್ಟ್ 80 to 90% ಲೋನ್ಲಿನೆಸ್ ಅಷ್ಟೊಂದು ಇರಬಾರ್ದು ಅಂತ ನನಗೆ ಪರ್ಸ್ನಲಿ ಅನ್ಸುತ್ತೆ. ವೈ? ಬಿಕಾಸ್ ನಿಮ್ಗೆ ಯಾರು ಬಂದು ನಿಮ್ ಕಣ್ಣೀರ್ ಒರ್ಸಕ್ ಆ ಟೈಮಲ್ಲಿ ಇಲ್ದಲೇ ಇರ್ಬೋದು. ಸೊ ಅಂತ ಟೈಮಲ್ಲಿ ನಿಮ್ಮನ್ನ ನೀವು ನೋಡ್ಕೊಬೇಕಾಗಿರುತ್ತೆ. ನೀವು ಪ್ರತಿ ಸಲ ಹತ್ಕೊಂಡ್ ಕುತ್ಕೊಳ್ಳೋದು, ಅಪ್ಪ ಅಮ್ಮನ ನೆನ್ಸ್ಕೊಳ್ಳೋದು, ಅಥವಾ ನಾನು ಹಿಂಗಿದ್ದೆ, ನಮ್ಮ ಫ್ಯಾಮಿಲಿ ಹಿಂಗಿತ್ತು ಅನ್ಕೊಂಡ್ ಕುತ್ಕೊಳ್ಳೋದಾದ್ರೆ ಅಂತವ್ರಿಗೆ ಈ ಲೈಫು ಸೂಟ್ ಆಗಲ್ಲ ಗೈಸ್. ನೀವು ಕಷ್ಟನೋ ಸುಖನೋ ನಿಮ್ ಪೇರೆಂಟ್ಸ್ ಜೊತೆ ನೀವು ಇರ್ಲೇಬೇಕಾಗತ್ತೆ. ನಿಮ್ಮ ಓನ್ ಕಂಪ್ನಿನ ನೀವು ಎಂಜಾಯ್ ಮಾಡೋದು ಕಲ್ತಿರ್ಬೇಕು. ಮೀ ಟೈಮ್ ಅಂತ ಹೇಳ್ತೀವಿ, ಸೆಲ್ಫ್ ಟೈಮ್, ಅದೆಲ್ಲ ನೀವು ಅಳವಡಿಸ್ಕೊಂಡು ಬಂದಿರಬೇಕು ಮೊದಲಿಂದನೂ. ಯಾರೋ ಒಬ್ರ ಮೇಲೆ ನಿಮ್ಮ ಎಮೋಷನಲಿ ಡಿಪೆಂಡೆನ್ಸಿ ತೋರಿಸೋದು ತಪ್ಪಾಗುತ್ತೆ. ಬಿಕಾಸ್ ಎಲ್ಲ ಟೈಮಲ್ಲೂ ಆ ವ್ಯಕ್ತಿ ನಿಮ್ಗೆ ಅವೈಲಬಲ್ ಇರಲ್ಲ. ಸೊ ಇದೊಂದು ವಿಚಾರ ಕೂಡ ನೀವು ಕನ್ಸಿಡರ್ ಮಾಡಲೇಬೇಕು. ಸೊ ನೆಕ್ಸ್ಟ್ ಬರೋದಾದ್ರೆ, ನಿಮ್ಗೆ ಹುಷಾರಿಲ್ಲದೆ ಇದ್ದಾಗ ಯಾರೂ ಇರಲ್ಲ. ನಂಗೆ ಮೋಸ್ಟ್ ಆಫ್ ದ ಟೈಮ್ ಯಾರು ಇರಲ್ಲ ಇಲ್ಲಿ. ನನ್ಗೇನಾದ್ರು ಹುಷಾರಿಲ್ದೆ ಇದ್ದಾಗ, ನನ್ನ ಕಾಲೇನಾರು ರೇಟ್ ಆಗಿದೆ ಅಂದಾಗ, ಅಥವಾ ನಾನು ಮೆಸೇಜ್ ಮಾಡಿ ಹೇಳ್ಬೋದು, ಬಟ್ ನನ್ಗೆ ಕರ್ಕೊಂಡು ಹೋಗೋಂಥವ್ರು ಯಾರು ಇರಲ್ಲ. ಎಷ್ಟೋ ಸಲ ನಾನು ಒಬ್ಳೆ ಹೋಗಿ ಹಾಸ್ಪಿಟಲ್ಗೆ ಏನಪ್ಪ ಗ್ಲೂಕೋಸ್ ಎಲ್ಲ ಹಾಕ್ಸ್ಕೊಂಡಿದ್ದೀನಿ, ಆ ರೀತಿದೆಲ್ಲ ಎಕ್ಸ್ಪೀರಿಯನ್ಸ್ ಆಗಿದ್ದೀನಿ. ಗ್ಲೂಕೋಸ್ ಬೈ ಮಿಸ್ ಆಗಿ ಮನೆಗೆ ಬಂದಾಗ ರಿಮೂವ್ ಮಾಡಿ ಅನ್ಕಾನ್ಶಿಯಸ್ ಆಗಿ ಮನೇಲೆ ಬಿದ್ದಿದ್ದೀನಿ. ನಾನು ಒಂದು 20-30 ಸೆಕೆಂಡ್ಸ್ ನಂಗೆ ಅನ್ಕಾನ್ಶಿಯಸ್ ಆಗ್ಬಿಟ್ಟಿದ್ದೆ. ಸೊ ಈ ರೀತಿ ಎಕ್ಸ್ಪೀರಿಯನ್ಸ್ಗಳನ್ನ ನಿಮ್ಗೆ ಆಗಬಹುದು, ಆಗ್ದಲೇನೂ ಇರ್ಬೋದು. ಬಟ್ ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ, ನೀವು ಸಿಕ್ಕಿದ್ದಾಗ ಅಥವಾ ನಿಮ್ಗೇನೋ ಬೇರೆ ಚಿಕ್ಕ ಪುಟ್ಟ ಇಶ್ಯೂ ಇದ್ದಾಗ ಯಾರು ಬರಲ್ಲ. ಅದನ್ನ ನೀವೇ ಹ್ಯಾಂಡಲ್ ಮಾಡ್ಕೋಬೇಕಾಗತ್ತೆ. ತೀರಾ ಹುಷಾರಿಲ್ಲ, ನಿಮ್ಗೆ ಯಾರು ರಿಲೇಟಿವ್ಸ್ ಹತ್ರದಲ್ಲಿ ಇದಾರೆ ಅಂದ್ರೆ ನೀವು ಹೋಗ್ಬೋದು. ಬಟ್ ನೀವು ನಂತರ ಇರೋದಾದ್ರೆ ನೀವೇ ಅದನ್ನ ಹ್ಯಾಂಡಲ್ ಮಾಡ್ಕೋಬೇಕು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನೀವೇ ಮೆಡಿಸಿನ್ಸ್ ತಗೋಬೇಕಾಗತ್ತೆ. ಹುಷಾರಿಲ್ದೆ ಇದ್ದಾಗ ನೀವೇ ಅಡ್ಗೆ ಮಾಡ್ಕೋಬೇಕಾಗತ್ತೆ. ಅಂತ ದಿನಗಳು ಇರುತ್ತೆ. ಮತ್ತೆ ಪದೇ ಪದೇ ಹಾಸ್ಪಿಟಲ್ಗೆ ಹೋಗಿ ಬರ್ಬೇಕಾಗತ್ತೆ. ಇದೆಲ್ಲ ಚಾಲೆಂಜಸ್ ಇದ್ರಲ್ಲಿ ಇದ್ದೇ ಇರುತ್ತೆ ಗೈಸ್. ನೆಕ್ಸ್ಟ್ ಹೇಳೋದಾದ್ರೆ, ಫೈನಾನ್ಷಿಯಲ್ ಡಿಸಿಪ್ಲಿನ್ ತುಂಬಾನೇ ಬೇಕಾಗುತ್ತೆ, ಆಯ್ತಾ? ಯಾಕಂದ್ರೆ ನೀವ್ ಯಾರನ್ನ ನಂಬ್ಕೊಂಡ್ ಬದುಕ್ತಿರಲ್ಲ. ನಾಳೆ ನಿಮ್ಗೆ ಏನಾರ ಆಯ್ತು ಅಂದ್ರೆ ಬೇರೆ ಯಾರು ನಿಮ್ ನೋಡಕ್ ಬಂದು ಹೆಲ್ಪ್ ಮಾಡ್ತಿದಾರಂದ್ರು ನೀವು ಅವ್ರ ಕೈಗೆ ದುಡ್ಡು ಕೊಡ್ಬೇಕಾಯ್ತಾ? ಸೊ ಎವ್ರಿ ಸಿಂಗಲ್ ಡೇ ನೀವು ನಿಮ್ಮ ದುಡ್ಡು ಎಲ್ಲಿ ಹೋಗ್ತಿದೆ, ಎಲ್ಲಿ ನಾನು ಇನ್ವೆಸ್ಟ್ ಮಾಡ್ತಿದ್ದೀನಿ, ಎಲ್ಲಿ ನಾನು ಸ್ಪೆಂಡ್ ಮಾಡ್ತಿದ್ದೀನಿ ಅನ್ನೋದನ್ನ ನೀವು ಚೆಕ್ ಮಾಡ್ಕೊಂತಾನೆ ಇರ್ಬೇಕಾಗುತ್ತೆ. ಸುಮ್ನೆ ಹೋದಂಗ್ ಹೋಗ್ಲಿ, ನಾನು ತಿನ್ನಂಗ್ ತಿನ್ಕೊಂಡ್ ಇದ್ಬಿಡ್ತೀನಿ ಅನ್ನೋ ತರ ಇರಕ್ ಆಗಲ್ಲ. ಇಲ್ಲಿ ಫ್ಯಾಮಿಲಿ ಇಲ್ಲ ಅಂದ ತಕ್ಷಣ ನೀವ್ ಯಾರಿಗೂ ರೆಸ್ಪಾನ್ಸಿಬಲ್ ಅಲ್ಲ ಅಂತಲ್ಲ. ನಿಮಗ್ ನೀವು ರೆಸ್ಪಾನ್ಸಿಬಿಲಿಟಿ, ನಿಮ್ಮ ದುಡ್ಡಿಗೆ ನೀವು ರೆಸ್ಪಾನ್ಸಿಬಲ್ ಆಗಿರ್ಬೇಕು. ಸೊ ಅವಾಗ ಮಾತ್ರನೇ ದುಡ್ಡು ನಿಮ್ಮ ಹತ್ರ ಇರುತ್ತೆ. ದುಡ್ಡನ್ನ ನೀವು ಪ್ರೀತಿಸಿದ್ರೆ ಅದು ನಿನ್ನ ಪ್ರೀತಿಸುತ್ತೆ. ಅಂಡ್ ಮೋರ್ ಓವರ್, ಫೈನಾನ್ಷಿಯಲ್ ಡಿಸಿಪ್ಲಿನ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಗೈಸ್. ಏನಾದ್ರೂ ಆಗೋದು, 10 ರೂಪಾಯಿ ಸೇವ್ ಮಾಡೋದಾದ್ರೂ ಆಗಿರ್ಬೋದು, ಡೈಲಿ ಆಗಿರ್ಬೋದು ಅಥವಾ ಮಂತ್ಲಿ ಆಗಿರ್ಬೋದು, ದುಡ್ಡು ಏನ್ ಮಾಡ್ತಿದ್ದೀನಿ ಅಂದ್ರೂ ಕೂಡ ನಮ್ಗೆ ಗಮನ ಇರ್ಲೇಬೇಕು. ಇಲ್ಲಾಂದ್ರೆ ನೀವು ನಾಳೆ ಹೋಗಿ ಯಾರಾದ್ರೂ ಕೇಳಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡ್ಬೇಕಾಗುತ್ತೆ, ಅಥವಾ ಅವಮಾನ ಫೀಲ್ ಮಾಡ್ತೀರಾ. ಅದಕ್ಕೂ ಮುಂಚೆ ಆ ಡಿಸಿಪ್ಲಿನ್ ನೀವು ಬೆಳೆಸ್ಕೊಳ್ಳೇಬೇಕಾಗುತ್ತೆ. ಸೊ ಇದನ್ನಂತೂ ನಂಗೆ ತುಂಬಾ ಜನ ಕೇಳ್ತಾನೆ ಇರ್ತೀರಾ, ಒಬ್ರೇ ಬದುಕಕ್ಕೆ ಭಯ ಆಗಲ್ವಾ, ಸೇಫ್ಟಿ ಇರುತ್ತಾ, ಯಾರು ಬಂದ್ ನಮ್ಗೆ ತೊಂದರೆ ಕೊಡಲ್ವಾ ಅಂತ ಕೇಳ್ತಿರ್ತೀರಾ. ಸ್ಪೆಷಲಿ ನಮ್ಮ ಹೆಣ್ಮಕ್ಳಿಗೆ ಹೇಳ್ಬೇಕಂದ್ರೆ ನಮ್ಮ ಸೇಫ್ಟಿನ ನಾವು ನೋಡ್ಕೊಳ್ಳೇಬೇಕಾಗುತ್ತೆ. ಅದ್ರ ಅರ್ಥ ನೀವು ಕರಾಟೆ ಕಲ್ತಿರ್ಬೇಕು ಅಂತ ಅಥವಾ ಇನ್ನೇನೋ ಮತ್ತೊಂದು ಅಲ್ಲ. ಬಟ್ ನಿಮ್ಮ ಮನೆ ಡೋರ್ಗಳನ್ನ, ವಿಂಡೋಸ್ನ ಸೇಫ್ ಆಗಿ ಲಾಕ್ ಮಾಡ್ಕೊಳ್ಳೋದಾಗಿರ್ಬೋದು, ಅಥವಾ ನೀವು ಮಲ್ಕೊಳ್ಳೋ ಹತ್ರ ಯಾವ್ದಾರ ಒಂದು ಎಕ್ವಿಪ್ಮೆಂಟ್ ನ ನಿಮ್ಗೆ ಓಕೆ ಅನ್ನೋದಾದ್ರೆ, ನಿಮ್ಗೆ ಅನ್ಕಂಫರ್ಟಬಲ್ ಫೀಲ್ ಆಗ್ತದೆ ಸರೌಂಡಿಂಗ್ ಅಲ್ಲಿ ಅನ್ನೋದಾದ್ರೆ, ಎಕ್ವಿಪ್ಮೆಂಟ್ ನ ಇಟ್ಕೊಂಡ್ ಮಲ್ಕೊಳ್ಳೋ ಸೈಡಲ್ಲಿ ಎಲ್ಲಾದ್ರೂ ಆಗಿರ್ಬೋದು. ಅದು ಯೂಶಲಿ ಫ್ಯಾಮಿಲಿ ಮನೆಗಳಲ್ಲೂ ಮಾಡ್ತಾರೆ, ಓಕೆನಾ? ಸೊ ನೆಕ್ಸ್ಟ್ ಹೇಳೋದಾದ್ರೆ, ಸ್ಟ್ರೇಂಜರ್ಸ್ ಜೊತೆ, ಸ್ಪೆಷಲಿ ನಿಮ್ ಸರೌಂಡಿಂಗ್ ಅಲ್ಲಿರೋ ಸ್ಟ್ರೇಂಜರ್ಸ್ ಜೊತೆ ಮಾತಾಡ್ಬೇಕಾದ್ರೆ ಬಿ ವೆರಿ ಕೇರ್ಫುಲ್. ನೀವೇನ ಇನ್ಫಾರ್ಮೇಶನ್ ಕೊಡ್ತಿದ್ದೀರಾ ಅಂತ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಯಾವಾಗ್ಲೂ ಅಷ್ಟೇ, ನಾನು ಇದೊಂದು ಅಭ್ಯಾಸನ ಬೆಳೆಸ್ಕೊಂಡಿದೀನಿ. ಒಂದು ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು, ನಾನು ಯಾವಾಗ್ಲೂ ನನ್ನ ಮೇಲ್ ಬೆಸ್ಟ್ ಫ್ರೆಂಡ್ ಯಾರು ಇರ್ತಾರೋ ಅವ್ರಿಗೆ ನನ್ನ ಲೊಕೇಶನ್ ಶೇರ್ ಮಾಡಿರ್ತೇನೆ. ಅದು ಸಮ್ಟೈಮ್ಸ್ ನನ್ನ ಫ್ರೆಂಡ್ ಮೃದುಲಾ ಅಂತ ಇದ್ಲಲ್ಲ, ಅವಳು ರೀಸೆಂಟ್ ಆಗಿ ಮದ್ವೆ ಆದಲ್ಲ, ಅವಳಿಗೂ ಎಷ್ಟೋ ಸಲ ಶೇರ್ ಮಾಡಿದ್ದೀನಿ. ನಾನು ಎಲ್ಲಾರು ಔಟ್ ಅಂದ್ರೆ ಕರ್ನಾಟಕ ಬಿಟ್ಟು ಬೇರೆ ಎಲ್ಲಾರು ಹೋಗ್ಬೇಕಾದ್ರೂ ಅವಳಿಗೂ ಶೇರ್ ಮಾಡಿದೀನಿ. ಒಂದ್ 2-3 ಜನಕ್ಕೆ ಶೇರ್ ಮಾಡಿ, ಲೊಕೇಶನ್ ಶೇರ್ ಮಾಡಿ, ಎಲ್ಲಾದ್ರೂ ಹೋಗ್ಬೇಕಾದ್ರು ಒಂದು ಇನ್ಫಾರ್ಮೇಶನ್ ಕೊಟ್ಟೋಗ್ರಿ. ಮೇ ಬಿ ಲೇಟ್ ಆಗ್ಬೋದು, ಮೇ ಬಿ ನಾನು ಹಿಂಗ್ ಲೇಟ್ ಆಗ್ಬೋದು, ಒಂದ್ಸಲ ಕಾಲ್ ಮಾಡು, ಒಂದ್ಸಲ ಮೆಸೇಜ್ ಮಾಡು. ಏನಾದ್ರೂ ಒಂದು ಟಚ್ ಅಲ್ಲಿ ಫ್ಯಾಮಿಲಿಗಾದ್ರೂ ಆಗಿರ್ಬೋದು, ಫ್ರೆಂಡ್ಸ್ಗಾದ್ರೂ ಆಗಿರ್ಬೋದು, ಮೆಸೇಜಸ್, ಲೊಕೇಶನ್ ಕಳ್ಸೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಜೊತೆಗೆ ಅಫ್ಕೋರ್ಸ್ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ಸ್ ಯಾವಾಗ್ಲೂ ಇಟ್ಕೊಂಡಿರಿ. ಸೊ ನಿಮ್ಗೆ ಏನಾದ್ರು ಸ್ವಲ್ಪ ಹುಷಾರಿಲ್ಲ ಅಂದ್ರೂ ಯಾರಿಗಾರು ಒಂದು ಮೆಸೇಜ್ ಹಾಕಿಟ್ಟಿರಿ. ಒಂದ್ಸಲ ನನ್ಗೆ ನಾಳೆ ಕಾಲ್ ಮಾಡು, ನಾನು ಓಕೆನಾ, ಕಾಲ್ ಪಿಕ್ ಮಾಡ್ತೇನಾ, ಇಲ್ಲ ಅಂದ್ರೆ ಬಂದ್ ನಾನು ನೋಡು, ನಾ ಮನೆ ಹತ್ರ ಬಾ ಅಂತ ಅಟ್ಲೀಸ್ಟ್ ಯಾರಿಗಾರು ಒಂದು ಇನ್ಫಾರ್ಮೇಶನ್ ಕೊಟ್ಟಿರಿ. ಅದು ಕೂಡ ನಿಮ್ಗೆ ಯಾವ್ದಾದ್ರು ಒಂದು ರೂಪದಲ್ಲಿ ಹೆಲ್ಪ್ ಮಾಡೇ ಮಾಡುತ್ತೆ. ಎಷ್ಟೋ ಸಲ ಲೈಫ್ ಸ್ಕಿಲ್ಗಳನ್ನ ನಾವು
ಮರ್ತೋಗ್ತಿರ್ತೀವಿ, ಕಲಿಯಕ್ಕೆ ಇಂಟ್ರೆಸ್ಟ್ ತೋರಿಸ್ತಿರಲ್ಲ. ಬಟ್ ಯಾವಾಗ ಈ ಲಿವಿಂಗ್ ಅಲೋನ್ ಅಂತ ಒಂದು ಲೈಫ್ನ ನಾವೇ ಕ್ರಿಯೇಟ್ ಮಾಡ್ಕೊಂತೀವಲ್ವ, ಆವಾಗ ನೀವು ತುಂಬಾ ಹೊಸ ಹೊಸ ವಿಚಾರಗಳನ್ನ ಕಲಿತೀರಾ. ಮೇ ಬಿ ಎಷ್ಟೋ ಜನಕ್ಕೆ ಅಡ್ಗೆ ಮಾಡಕ್ ಬರಲ್ಲ ಐತೆ ವಿಡಿಯೋ ನೋಡ್ತಿರೋರ್ಗೆ, ಬಟ್ ಅವ್ರಿಗೆ ಒಬ್ಬರೇ ಬದುಕ್ಬೇಕಂತ ತುಂಬಾ ಆಸೆ ಇರುತ್ತೆ. ಅಡ್ಗೆ ಮಾಡೋದ್ ಕಲಿತೀರಾ. ಬರೀ ಮ್ಯಾಗಿ ಅಂತಲ್ಲ, ಬೇರೆ ಬೇರೆ ಕುಕಿಂಗ್ಗಳನ್ನ ಟ್ರೈ ಮಾಡಕ್ಕಾದ್ರೂ ಇಷ್ಟಪಡ್ತೀರಾ. ನೀವೇ ನಿಮ್ಮ ಮಂತ್ಲಿ ಎಕ್ಸ್ಪೆನ್ಸಸ್ನೆಲ್ಲ ಪ್ಲಾನ್ ಮಾಡ್ತೀರಾ ಕುತ್ಕೊಂಡು. ಓ, ನನ್ನ ಹತ್ರ ಹಿಂಗ್ ನಂಗೆ ಇವಾಗ 30,000 ಸ್ಯಾಲರಿ ಬರ್ತದೆ, ನಾನು ಇದನ್ನ ಎಷ್ಟು ಖರ್ಚು ಮಾಡ್ಲಿ, ಈ ಮಂತ್ ಇಷ್ಟು ಎತ್ತಿಕ್ ಬಿಡೋಣ. ಅದ್ ಎತ್ತಿಕ್ದಾಗ ದುಡ್ಡನ್ನ ನಿಮ್ಗೆ ಆಗೋ ಖುಷಿನೇ ಡಿಫ್ರೆಂಟ್ ಆಗಿರುತ್ತೆ. ತುಂಬಾ ಚೆನ್ನಾಗಿ ನೀವು ಟೈಮ್ ನ ಮ್ಯಾನೇಜ್ ಮಾಡೋದನ್ನ ಕಲಿತಾ ಹೋಗ್ತೀರಾ. ಡಿಸಿಪ್ಲಿನ್ ಆಗಿ ಬದುಕಕ್ ಇಷ್ಟಪಡ್ತೀರಾ. ಬಿಕಾಸ್ ನಿಮ್ ಸರೌಂಡಿಂಗ್ ಅಲ್ಲಿ ಅಥವಾ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು, ತುಂಬಾ ಜನ ನೋಡ್ತಿರ್ತೀರಲ್ವಾ, ಅವ್ರನ್ನೆಲ್ಲ ನೋಡಿದಾಗ ನಾನು ಹಿಂಗೆ ಬದುಕ್ಬೇಕಪ್ಪ, ಒಳ್ಳೆ ರೀತಿಲಿ ಬದುಕ್ಬೇಕು, ಡಿಸಿಪ್ಲಿನ್ ಆಗಿರ್ಬೇಕು ಅನ್ನೋದು ನಿಮ್ಮ ಅರಿವಿಗೆ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಬಂದು ಏನೇ ಚಿಕ್ಕ ಪುಟ್ಟ ಸಮಸ್ಯೆ ಬಂದ್ರು ನೀವು ಕಾಮ್ ಆಗಿ ಅದನ್ನ ಹ್ಯಾಂಡಲ್ ಮಾಡ್ತೀರಾ. ಬಿಕಾಸ್ ನಿಮ್ಗೆ ಗೊತ್ತು, ನನ್ನ ಎಮೋಷನಲ್ ನ ಇವಾಗ ಯಾರ ಮೇಲೂ ಎತ್ತಾಕಕ್ ಆಗಲ್ಲ. ಬಿಕಾಸ್ ನನ್ನ ಜೊತೆ ಯಾರು ಇರಲ್ಲ, ನಾನೇ ಅದನ್ನ ಹ್ಯಾಂಡಲ್ ಮಾಡ್ಬೇಕು ಅನ್ನೋ ಒಂದು ಕಾಮನ್ ಸೆನ್ಸ್ ನಿಮ್ಗೆ ಆಲ್ರೆಡಿ ಬಂದ್ಬಿಟ್ಟಿರುತ್ತೆ. ಸೊ ಅದ್ ಕಷ್ಟನೋ ಸುಖನೋ ನೀವೇ ಅದನ್ನ ಹ್ಯಾಂಡಲ್ ಮಾಡೋದು ನಿಜವಾಗ್ಲೂ ಕಲಿತೀರಾ. ಆಕ್ಚುಲಿ ಹೇಳ್ಬೇಕಂದ್ರೆ ಅದ್ ನೀವು ಕಲಿತೀರಾ. ನಾನು ಅದನ್ನ ಕಲ್ತಿದ್ದೀನಿ ಕೂಡ. ಯಾರೋ ಒಬ್ರು ಮೆಸೇಜ್ ಮಾಡಿದ್ರು ಇನ್ಸ್ಟಾಗ್ರಾಮ್ ಅಲ್ಲಿ, ನಾನು ಒಬ್ಳೆ ಬದುಕ್ತಿರೋದು, ಡಿಪ್ರೆಷನ್ ಅಲ್ಲಿ ಇದೀನಿ ಅಂತ ಹೇಳ್ಬಿಟ್ಟು. ಸೊ ನೀವು ಫ್ಯಾಮಿಲಿ ಜೊತೆ ಇದ್ದಾಗ ಅದನ್ನೇ ಫೀಲ್ ಮಾಡ್ತಿದ್ರ, ಲೋನ್ಲಿ ಆಗಿದ್ದಾಗ ಅದನ್ನೇ ಫೀಲ್ ಮಾಡ್ತಿದ್ರ ಅಂದ್ರೆ ಪ್ರಾಬ್ಲಮ್ ಫ್ಯಾಮಿಲಿ ಅಲ್ಲ, ನಿಮ್ಮಲ್ಲಿ ಏನೋ ಪ್ರಾಬ್ಲಮ್ ಇರ್ಬೋದು. ಮೆಂಟಲಿ ನೀವೇನೋ ಸಫರ್ ಆಗ್ತಿರ್ಬೋದು. ಅದಕ್ಕೆ ಥೆರಪಿಸ್ಟ್ಗಳನ್ನ ನೀವು ಮೀಟ್ ಮಾಡ್ಬೋದು ಅಂತ ನನ್ನ ಫಸ್ಟ್ ಸಜೆಷನ್. ಅಂದ್ರೆ ನೀವು ಲೋನ್ಲಿ ಆಗಿ ಬದುಕ್ಬೇಕಾದ್ರೆ ಮೆಂಟಲ್ ಗ್ರೋತ್ ಬಗ್ಗೆ ತುಂಬಾ ತಿಳ್ಕೊಳಕ್ ಶುರು ಮಾಡ್ತೀರಾ, ಅರ್ಥ ಮಾಡ್ಕೊಂತೀರಾ. ನನ್ನ ಮೆಂಟಲ್ ಸ್ಟೆಬಿಲಿಟಿ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಏನಂತಾರೆ, ಯಾಕಂದ್ರೆ ನೀವು ಎಲ್ಲಾ ಪ್ರಾಬ್ಲಮ್ಗಳು ನೀವೇ ಹ್ಯಾಂಡಲ್ ಮಾಡ್ತಿರ್ತೀರಾ, ರಿಸರ್ಚ್ ಮಾಡ್ತಿರ್ತೀರಾ ಆನ್ಲೈನ್ ಅಲ್ಲಿ. ಅದರಿಂದಾಗಿ ನಿಮ್ಗೆ ಸಾಕಷ್ಟು ಒಳ್ಳೊಳ್ಳೆ ಐಡಿಯಾಸ್ಗಳು ಕೂಡ ಸಿಗ್ತಾ ಹೋಗುತ್ತೆ. ಜೊತೆಗೆ ನೀವು ಒಬ್ಬರೇ ಬದುಕೋದ್ರಿಂದ ಕಾನ್ಫಿಡೆಂಟ್ ನಿಮ್ಮಲ್ಲಿ ತುಂಬಾನೇ ಬರಕ್ ಶುರುವಾಗುತ್ತೆ. ಅದನ್ನ ನಾನು ತುಂಬಾನೇ ಎಕ್ಸ್ಪೀರಿಯನ್ಸ್ ಕೂಡ ಮಾಡಿದ್ದೀನಿ. ಆಮೇಲೆ ಪ್ರತಿ ಒಂದಕ್ಕೂ ನೀವು ಯಾರಿಗೋ ವೆಯ್ಟ್ ಮಾಡಬೇಕು, ಬೇರೆ ಡಿಸಿಷನ್ ಮೇಲೆ ನಾನು ನಿಂತ್ಕೋಬೇಕು ಅನ್ನೋ ತರ ಏನಿರಲ್ಲ. ನಿಮ್ಗೆ ಸಾಕಷ್ಟು ರಿಯಲೈಸೇಷನ್ಗಳು ಬರಕ್ ಸ್ಟಾರ್ಟ್ ಆಗುತ್ತೆ. ವ್ಯಾಲ್ಯೂಸ್ ಬಗ್ಗೆ ಅಂದ್ರೆ ಫ್ಯಾಮಿಲಿ ವ್ಯಾಲ್ಯೂಸ್, ಫ್ರೆಂಡ್ಸ್, ಪಾರ್ಟ್ನರ್, ಎಲ್ಲರ ವ್ಯಾಲ್ಯೂಗಳು ನಿಮ್ಗೆ ಗೊತ್ತಾಗಕ್ ಸ್ಟಾರ್ಟ್ ಆಗುತ್ತೆ. ನನಗೂ ಕೂಡ ಅದು ಅರ್ಥ ಆಗಿದೆ. ನಿಮ್ಗೆ ಬೇಕಾಗಿರೋ ಲೈಫ್ ನ ನೀವು ಕಟ್ಕೊಳಕ್ ಶುರು ಮಾಡ್ತೀರಾ. ಅಂದ್ರೆ ಪ್ಲಾನ್ಡ್ ಆಗಿ ಬದುಕಕ್ಕೆ ಶುರು ಮಾಡ್ತೀರಾ. ಬರೀ ಒಳ್ಳೇದೇ ಇರುತ್ತೆ ಅಂತ ನಾನು ಹೇಳಕ್ ಆಗಲ್ಲ, ಕೆಟ್ಟದ್ದು ಇರುತ್ತೆ, ಒಳ್ಳೇದು ಇರುತ್ತೆ. ಸೊ ಇನ್ನೊಂದು ಬಂದು ತುಂಬಾ ಜನ ನಿಮ್ನ ಕ್ವಶನ್ ಮಾಡ್ತಾರೆ, ನೀನ್ ಏನಕ್ಕೆ ಒಬ್ಳೆ ಬದುಕ್ತಿದೀಯಾ? ಕೆಲವ್ರ ಪ್ರಕಾರ ನೀನ್ ಒಬ್ಳೆ ಬದುಕ್ತಿದ್ಯಾ ಅಂದ್ರೆ ನೀನ್ ತಪ್ಪು ಮಾಡಿದ್ಯಾ, ನಿಮ್ಮ ಫ್ಯಾಮಿಲಿಗೆ ನೀನ್ ಅಂದ್ರೆ ಇಷ್ಟ ಇಲ್ಲ, ನಿನ್ನ ಆಚೆ ಹಾಕಿದಾರೆ, ನೀನ್ ಅಂತವಳು ಎಂತವಳು. ಈ ರೀತಿಯ ಮಾತುಗಳು ನೀವು ನಿಮ್ ತಂದೆ ತಾಯಿ ಜೊತೆ ಇದ್ದಾಗೂ ಬರುತ್ತೆ, ನೀವು ಒಬ್ರೇ ಇದ್ದಾಗೂ ಬರುತ್ತೆ. ಹೇಳ್ತಾರಲ್ವಾ, ಹೆಣ್ಮಕ್ಳು ಕೂತ್ರು ಮಾತಾಡ್ತಾರೆ, ನಿಂತ್ರು ಮಾತಾಡ್ತಾರೆ ಅಂತ ಹೇಳ್ಬಿಟ್ಟು, ಎಕ್ಸಾಕ್ಟ್ಲಿ ಅದೇ ತರ. ಸೊ ಅದಕ್ಕೆಲ್ಲ ನೀವು ತಲೆ ಕೊಡೋರಾದ್ರೆ ಕಷ್ಟ ಆಗತ್ತೆ ನನ್ ಪ್ರಕಾರ. ಸೊ ಒಬ್ರೇ ಬದುಕ್ಬೇಕಾದ್ರು ಕೂಡ ನಿಮ್ಗೆ ಸಾಕಷ್ಟು ಪ್ರಶ್ನೆಗಳು ಬರುತ್ತೆ. ನನ್ ಪ್ರಕಾರ ನೀವ್ ಯಾರಿಗೂ ಆನ್ಸರ್ ಮಾಡೋ ಅವಶ್ಯಕತೆ ಇಲ್ಲ. ಬಿಕಾಸ್ ಅವ್ರು ಯಾರು ಬಂದ್ ನಿಮ್ ಬಿಲ್ಸ್ ನ ಪೇ ಮಾಡಲ್ಲ. ನೀವ್ ಹೆಂಗಾರು ಪೇ ಮಾಡ್ಕೊಳ್ಳಿ, ನಿಮ್ ಲೈಫ್ ಅದಲ್ವಾ. ಸೊ ಯಾರ ಬಗ್ಗೆನೂ ಅಷ್ಟು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಬಟ್ ಕ್ವಶನ್ ಮಾಡೋರಂತೂ ತುಂಬಾ ಜನ ಇರ್ತಾರೆ. ಕ್ವಶನ್ ಮಾಡದೇ ಇದ್ರು ಅವ್ರ ಪಕ್ಕದವ್ರ ಜೊತೆ ಮಾತಾಡ್ಕೊಳ್ಳೋದು ಉಂಟು. ಬಿಕಾಸ್ ನಾನ್ ಕೆಲಸ ಮಾಡ್ಬೇಕಾದ್ರೆ ನನ್ನ ಕೊಲೀಗ್ಸ್ ಅಲ್ಲಿ ಎಷ್ಟೋ ಜನ ಮಾತಾಡ್ಕೊಂಡಿದ್ದಾರೆ ಇಂಡೈರೆಕ್ಟ್ ಆಗಿ, ಇವಳು ಏನಕ್ಕೆ ಒಬ್ಳೆ ಬದುಕ್ತಿದ್ದಾಳೆ, ಇವಳು ಫ್ಯಾಮಿಲಿಯಿಂದ ದೂರ ಇದ್ದಾಳ, ಹಂಗೆ ಹಿಂಗೆ ಅಂತೆಲ್ಲ ತುಂಬಾನೇ ಮಾತಾಡಿದ್ದಾರೆ. ಸೊ ಹಂಗಾಗಿ ಹೇಳ್ತಿದ್ದೀನಿ, ಎಕ್ಸ್ಪೀರಿಯನ್ಸ್ ನಿಮ್ಗೂ ಸಹ ಆಗ್ಬಹುದೇನೋ. ಆಮೇಲೆ ಇನ್ನೊಂದೇನಪ್ಪಾ ಅಂದ್ರೆ, ನೀವು ಒಬ್ರೇ ಬದುಕ್ಬೇಕಾದ್ರೆ ಇನ್ನೊಂದ್ ಬೆಸ್ಟ್ ಖುಷಿ ಆಗೋ ವಿಚಾರ ಏನ್ ಗೊತ್ತಾ? ಏನೇ ಚಿಕ್ಕ ಸಕ್ಸಸ್ ಆದ್ರೂ ಅಥವಾ ವಿನ್ ಆದ್ರೂ ನೀವು ಸೆಲೆಬ್ರೇಟ್ ಮಾಡ್ತೀರಾ ಅದನ್ನ. ಅಂದ್ರೆ ಈಗ ಫ್ಯಾಮಿಲಿ ಇದ್ದಾಗೆಲ್ಲ ಹೋಗಿ ಹೇಳಿದ್ರೆ ಇವೆಲ್ಲ ಏನ್ ಬಿಡು ಎಲ್ರು ಮಾಡ್ತಾರೆ ಅಂತ ಹೇಳ್ತಾರೆ, ಆಯ್ತಾ? ಅದೇ ನೀವು ಒಬ್ರೇ ಬದುಕ್ಬೇಕಾದ್ರೆ ಏನೋ ಒಂದು ಚಿಕ್ಕದಾಗಿ ಸಬ್ಸ್ಕ್ರೈಬರ್ ಸಿಕ್ಕಿರ್ಬೋದು, ಫಾಲೋವರ್ ಸಿಕ್ಕಿರ್ಬೋದು, ಅಥವಾ ಏನೋ ಒಂದ್ ಎಕ್ಸ್ಟ್ರಾ ದುಡ್ಡು ಬಂದಿರ್ಬೋದು. ಏನೇ ಬಂದ್ರು ನೀವು ಒಂಥರ ಒಂದು ಫೈನಲಿ ಬಂದಪ್ಪ ಆಯ್ತಪ್ಪ ಅನ್ನೋ ತರ ಮನೇಲಿ ಕುತ್ಕೊಂಡು ಎಂಜಾಯ್ ಮಾಡ್ತೀರಾ. ಅದನ್ನ ಆ ಸಕ್ಸಸ್ ನ ನೀವು ಸೆಲೆಬ್ರೇಟ್ ಮಾಡ್ತೀರಾ. ಸೊ ಅದೊಂದು ಬೆಸ್ಟ್ ಮೂಮೆಂಟ್ ಆಗಿರುತ್ತೆ ನಿಮ್ ಜೊತೆ ನೀವ್ ಮಾಡೋದು. ನಾನು 2 years ಬ್ಯಾಕ್ ಅದು 1 year ಬ್ಯಾಕ್ ಏನೋ ನ್ಯೂ ಇಯರ್ಗೆ ಯಾರು ಇರ್ಲಿಲ್ಲ. ಅಫ್ಕೋರ್ಸ್ ನಾನು ಒಬ್ಳೆ ಅಲ್ವಾ, ನಾನೇ ಒಂದು ಡೋನಟ್ ತಗೊಬಂದು ಅಡ್ಗೆ ಮನೇಲಿ 12 o'clock ಅದನ್ನ ಕಟ್ ಮಾಡಿ ತಿಂದಿದ್ದು. ಆ ವಿಡಿಯೋ ನನ್ನ ಹತ್ರ ಇನ್ನೂ ಹಾಗೆ ಇದೆ. ಸೊ ಆ ರೀತಿಯ ಡೇಸ್ ನೆಲ್ಲ ನೀವು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಅದು ಕೆಲವ್ರಿಗೆ ಬೇಜಾರ್ ಅನ್ಸ್ಬೋದು, ಕೆಲವ್ರಿಗೆ ನಾರ್ಮಲ್ ಅನ್ಸ್ಬೋದು. ನನಗೆ ತುಂಬಾನೇ ನಾರ್ಮಲ್, ಬಿಕಾಸ್ ಐ ಯೂಸ್ ಟು ಇಟ್ ಅಲ್ವಾ ಇವಾಗ ಅದು. ಸೊ ಹಂಗಾಗಿ ನಾನೇ ಕಟ್ ಮಾಡಿ ಕೇಕ್ ಏನು ಕ್ಯಾಂಡಲ್ ಎಲ್ಲ ಹಚ್ಚಿ ತಿಂದು ಹೋಗಿ ಮಲ್ಕೊಂಡೆ. ನ್ಯೂ ಇಯರ್ ಅಲ್ಲಿ ಸ್ಟಾರ್ಟ್ ಆಯ್ತು ಅನ್ನೋ ತರದ್ದು. ಕೆಲವ್ರು ಅದನ್ನ ಅಯ್ಯೋ ನಂಗೆ ಫ್ಯಾಮಿಲಿ ಇಲ್ಲ ಅಂತ ಬೇಜಾರ್ ಮಾಡ್ಕೊಳ್ಳೋರು ಇರ್ತಾರೆ. ಬಟ್ ಇಟ್ ಟೋಟಲಿ ಡಿಪೆಂಡ್ಸ್, ನೀವ್ ಅದನ್ನ ಯಾವ ರೀತಿ ತಗೊಳ್ತಿದ್ರ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಎವ್ರಿ ಚಿಕ್ಕ ಚಿಕ್ಕ ವಿಚಾರನ ನೀವು ಎಂಜಾಯ್ ಮಾಡಕ್ ಶುರು ಮಾಡ್ತೀರಾ.
ಇವನ್ ನಾನು ನಮ್ಮ ಮನೆಗೆ ಒಂದ್ ಚಿಕ್ಕ ಪಾತ್ರೆ ತರ್ಲಿ, ಚಿಕ್ಕದಾಗ್ ಏನಾದ್ರೂ ಟ್ರಾಲಿ ಬ್ಯಾಗ್ ತಗೊಳ್ಳಿ, ಚಿಕ್ಕದಾಗ್ ಹೊಸ ಬುಕ್ ತಗೊಳ್ಳಿ, ವೆಸಲ್ಸ್ ತಗೊಳ್ಳಿ, ನಿಜ ನನ್ಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ನಂಗ್ ಮೊದ್ಲಿಂದ ಅದೇನೋ ಗೊತ್ತಿಲ್ಲ, ಆ ವಿಚಾರದಲ್ಲಿ ನಂಗೆ ತುಂಬಾನೇ ಇಷ್ಟ ಆಗುತ್ತೆ. ಮನೆಗೆ ಏನೇ ವಸ್ತುಗಳು ತಂದ್ರು ನಾನು ತುಂಬಾನೇ ಖುಷಿ ಪಡ್ತೀನಿ. ಅದನ್ನ ನೀವು ಎಕ್ಸ್ಪೀರಿಯನ್ಸ್ ಮಾಡೇ ಮಾಡ್ತೀರಾ. ನೀವ್ ಬೇಕಾದ್ರೆ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಇಂಡಿಪೆಂಡೆಂಟ್ ಲೈಫ್ ಅನ್ನೋದು ಒಬ್ರೇ ಇರೋದು ಅನ್ನೋ ತರ ಅಲ್ಲ. ಇಂಡಿಪೆಂಡೆಂಟ್ ಲೈಫ್ ಅನ್ನೋದು ನಿಮ್ ಲೈಫ್ ನ ನೀವ್ ಯಾವ ತರ ನೋಡಕ್ ಇಷ್ಟ ಪಡ್ತೀರಾ, ಏನ್ ಇರಕ್ ಆ ಲೈಫ್ ಅಲ್ಲಿ ಏನೆಲ್ಲ ಇರ್ಬೇಕು ಅಂತ ನೀವ್ ಆಸೆ ಪಡ್ತೀರಾ, ಅದನ್ನ ನೀವು ಬಿಲ್ಡ್ ಮಾಡ್ಕೊಳ್ಳುವಂಥದ್ದು. ಒಬ್ಬೊಬ್ರು ಒಂದೊಂದು ತರ ಸ್ಟೇಟ್ಮೆಂಟ್ ನ ಮಾಡ್ತಾರೆ. ಲಿವಿಂಗ್ ಅಲೋನ್, ಇಂಡಿಪೆಂಡೆಂಟ್ ಲೈಫ್ ಅನ್ನೋದು ಅಂದ್ರೆ ಪೇಯಿಂಗ್ ಯೋರ್ ಓನ್ ಬಿಲ್ಸ್ ಆಗಿರ್ಬೋದು, ನಿಮ್ದು ಡ್ರೀಮ್ ಥಿಂಗ್ಸ್ ಏನಾದ್ರು ತಗೊಳ್ಳೋದಾಗಿರ್ಬೋದು, ಅದು ಮನೆ, ಕಾರು, ಬೇರೆಯವ್ರಿಗೆ ಏನಾದ್ರು ಕೊಡ್ಸೋದಾಗಿರ್ಬೋದು, ಎಲ್ಲಾನು ಬರುತ್ತೆ ಇಲ್ಲಿ, ಆಯ್ತಾ. ಇಂಡಿಪೆಂಡೆಂಟ್ ಅಂದ್ರೆ ನೀವ್ ಪೇರೆಂಟ್ಸ್ ಜೊತೆ ನೀವ್ ಬದುಕ್ತಿದ್ರು ಕೂಡ ನೀವ್ ಇಂಡಿಪೆಂಡೆಂಟ್ ಗೈಸ್. ಬಿಕಾಸ್ ಅವ್ರನ್ನ ಕೇಳ್ದಲೆ ನಿಮ್ ಖರ್ಚುಗಳನ್ನ ನೀವು ನೋಡ್ಕೊಳ್ತಿದ್ದೀರಾ ಅಂದ್ರೆ ನೀವು ಕೂಡ ಇಂಡಿಪೆಂಡೆಂಟ್. ಸೊ ಆತರ ಕನ್ಫ್ಯೂಷನ್ ಮಾಡ್ಕೋಬೇಡಿ. ಇಂಡಿಪೆಂಡೆಂಟ್ ಇಸ್ ನಾಟ್ ಬೀಂಗ್ ಅಲೋನ್, ಆಯ್ತಾ. ನನ್ಗೆ ಅರ್ಥ ಆಗಿದ್ದೇನಪ್ಪ ಈ ಜರ್ನಿಲಿ ಅಂದ್ರೆ, ಒಂದು, ನನ್ನನ್ನ ನಾನು ನೋಡ್ಕೋಬಹುದು, ನನ್ಗೆ ಆ ಕೇಪಬಿಲಿಟಿ ಇದೆ, ನಾನು ಎಲ್ಲೇದ್ರೂ ಸೇಫ್ ಆಗಿರ್ತೀನಿ. ಅಂಡ್ ಜೊತೆಗೆ ನನ್ ಜೊತೆ ನನ್ನ ಸರೌಂಡಿಂಗ್ ಅಲ್ಲಿ ಇರೋನ ರೆಸ್ಪೆಕ್ಟ್ ಮಾಡ್ತಾ ನಾನು ನನ್ನ ಲೈಫ್ ನ ಲೀಡ್ ಮಾಡ್ಬೇಕು. ಇಟ್ ಡಸಂಟ್ ಮೀನ್ ನೀನ್ ಒಬ್ಳೆ ಬದುಕ್ತಿದ್ಯಾ ಅಂದ ತಕ್ಷಣ ನೀನೇನೋ ತೀರಾ ಸ್ಪೆಷಲ್ ಪರ್ಸನ್ ಅಲ್ಲ. ಯು ಆರ್ ಅ ವೆರಿ ನಾರ್ಮಲ್ ಹ್ಯೂಮನ್ ಬೀಯಿಂಗ್, ಆಯ್ತಾ. ಅದ್ರ ಅರ್ಥ ನೀನ್ ಎಲ್ರನ್ನು ಡಿಸ್ರೆಸ್ಪೆಕ್ಟ್ ಮಾಡ್ಕೊಂಡ್ ಬರ್ಬೇಕು ಆ ತರ ಮೈಂಡ್ ಸೆಟ್ ನ ಬಿಲ್ಡ್ ಮಾಡ್ಕೋಬೇಡಿ. ಅದು ನಿಮ್ಗೆ ಸರ್ವ್ ಮಾಡಲ್ಲ. ಸೊ ಅದಕ್ಕೋಸ್ಕರ ಹೇಳ್ತಿದೀನಿ. ಸೊ ನಿನ್ನ ನೀನ್ ನೋಡ್ಕೊಳ್ಳೋಷ್ಟು ಕೇಪಬಿಲಿಟಿ ಇದೆ ಅಂತ ನಿನ್ಗೆ ಗೊತ್ತಾಗಿದೆ. ವಿತ್ ಇನ್ ಸರೌಂಡಿಂಗ್ ಅಲ್ಲಿ ಯಾರು ಇರ್ತಾರೋ ಅವ್ರ ಜೊತೆ ಎಲ್ಲ ಚೆನ್ನಾಗಿರ್ಬೇಕು ಅನ್ನೋದು ಒಂದು ಅರ್ಥ ಆಗಿರೋ ವಿಚಾರ. ಸೊ ನೀವ್ ಬೇಕಾದ್ರೆ ಫ್ರೆಂಡ್ಸ್ ಮಾಡ್ಕೊಬೋದು. ನೀವು ತುಂಬಾ ಸೋಷಿಯಲೈಸ್ ಆಗಕ್ಕೆ ಇಷ್ಟಪಡ್ತಾರೆ ಅಂದ್ರೆ ಪ್ಲೀಸ್ ಗೋ ಹೆಡ್, ಅದೇನೋ ತಪ್ಪಲ್ಲ. ಬಟ್ ನನ್ನ ಲೋನ್ಲಿ ಟೈಮ್ ನ ತುಂಬಾ ಎಂಜಾಯ್ ಮಾಡಕ್ ಇಷ್ಟಪಡ್ತೀನಿ. ಕಲಿಯೋದು, ಮೂವೀಸ್ ನೋಡೋದು, ಸೀರೀಸ್ ನೋಡೋದು, ಈ ತರ ಎಂಜಾಯ್ ಮಾಡ್ತೀನಿ. ನೀವು ಲೋನ್ಲಿ ಆಗಿ ಬದುಕ್ತೀನಂತ ಡೈಲಿ ಹತ್ಕೊಂಡ್ ಕುತ್ಕೊಳ್ಳೋದು, ಡೈಲಿ ಬೇಜಾರ್ ಮಾಡ್ಕೊಳ್ಳೋದು ನಿಮ್ಗೆ ಏನು ಕೊಡಲ್ಲ. ಅದನ್ನ ನೀವು ಫಸ್ಟ್ ಅರ್ಥ ಮಾಡ್ಕೊಂಡ್ಬಿಡಿ ಅಂತ ಹೇಳ್ತೀನಿ. ಸೊ ಹೋಪ್ ಈ ವಿಡಿಯೋದಲ್ಲಿ ನಾನು ತುಂಬಾ ವಿಚಾರಗಳನ್ನ ಕವರ್ ಮಾಡಿದೀನಿ ಅಂತ ಅನ್ಕೊಂಡಿದೀನಿ. ಅಂಡ್ ಇದು ನನ್ನ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್. ಈ ಒಂದು ಪ್ರಶ್ನೆನ ಕೇಳಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಿಗ್ತೀನಿ ನನ್ನ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.